ವಿಧಿಯ ಆಟ ಬಲ್ಲವರಾರು ಎಂಬ ಮಾತು ನಳಮಹಾರಾಜನ ಜೀವನಕ್ಕೆ ಅನ್ವಯಿಸಿದಷ್ಟು ಬೇರೆ ಯಾರಿಗೂ ಅನ್ವಯಿಸುವುದಿಲ್ಲವೇನೋ. ಮಹಾಭಾರತದ ಅರಣ್ಯ ಪರ್ವದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಅವರ ಕಷ್ಟವನ್ನು ಕಂಡು ಮಹರ್ಷಿ ಬೃಹದಶ್ವ ಅವರು ಈ ಕಥೆಯನ್ನು ಧರ್ಮರಾಯನಿಗೆ ಹೇಳುತ್ತಾರೆ. ಕೇವಲ ರಾಜ್ಯ ಕಳೆದುಕೊಂಡದ್ದಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿಯನ್ನು ಕಾಡಿನಲ್ಲಿ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ ನಳನಿಗೆ ಏಕೆ ಬಂತು? ಆತನನ್ನು ಕಾಡಿದ ಆ ಕರಾಳ ಶಕ್ತಿ ಯಾವುದು? ಇಂದಿನ ವಿಡಿಯೋದಲ್ಲಿ ನಳ ದಮಯಂತಿಯರ ಈ ರೋಚಕ ಮತ್ತು ಕರುಣಾಜನಕ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯೋಣ. ನಿಷಧ ದೇಶದ ರಾಜ ನಳ ಸಕಲ ಕಲೆಗಳಲ್ಲೂ ಪಾರಂಗತ. ಅವನ ರೂಪಕ್ಕೆ ದೇವತೆಗಳು ಮಾರು ಹೋಗುತ್ತಿದ್ದರು. ಇನ್ನೊಂದೆಡೆ ವಿದರ್ಭದ ರಾಜಕುಮಾರಿ ದಮಯಂತಿ, ಅವಳ ಸೌಂದರ್ಯ ಲೋಕವಿಖ್ಯಾತ. ಇವರಿಬ್ಬರೂ ಒಬ್ಬರನ್ನೊಬ್ಬರು ನೋಡಿರಲಿಲ್ಲ, ಆದರೆ ಕೀರ್ತಿಯ ಮೂಲಕವೇ ಮನಸೋತಿದ್ದರು. ಒಂದು ದಿನ ನಳನು ತನ್ನ ಅರಮನೆಯ ತೋಟದಲ್ಲಿ ವಿಹರಿಸುವಾಗ ಅತಿ ಸುಂದರವಾದ ಚಿನ್ನದ ರೆಕ್ಕೆಗಳಿರುವ ಹಂಸವನ್ನು ಹಿಡಿಯುತ್ತಾನೆ. ಹಂಸವು ಜೀವದಾನಕ್ಕಾಗಿ ಬೇಡಿಕೊಂಡಾಗ ನಳನು ಅದನ್ನು ಬಿಡುತ್ತಾನೆ. ಅದಕ್ಕೆ ಪ್ರತಿಯಾಗಿ ಹಂಸವು ದಮಯಂತಿಯ ಬಳಿ ಹಾರಿ ಹೋಗಿ ನಳನ ಗುಣಗಾನ ಮಾಡುತ್ತದೆ. ದಮಯಂತಿಯ ಮನಸ್ಸಿನಲ್ಲಿ ನಳನ ಬಗ್ಗೆ ಪ್ರೇಮದ ಬೀಜ ಬಿತ್ತುತ್ತದೆ. ಇದು ಅದೃಶ್ಯ ಪ್ರೇಮದ ಸುಂದರ ಆರಂಭ. ದಮಯಂತಿಯ ಸ್ವಯಂವರ ನಿಶ್ಚಯವಾಗುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗುತ್ತದೆ. ಸ್ವರ್ಗದ ದೇವತೆಗಳಾದ ಇಂದ್ರ, ಅಗ್ನಿ, ವರುಣ ಮತ್ತು ಯಮ ಧರ್ಮರಾಜರಿಗೂ ದಮಯಂತಿಯನ್ನು ಮದುವೆಯಾಗುವ ಆಸೆಯಾಗುತ್ತದೆ. ಅವರು ನಳನನ್ನೇ ತಮ್ಮ ದೂತನನ್ನಾಗಿ ಕಳುಹಿಸಿ ದೇವತೆಗಳಲ್ಲಿ ಒಬ್ಬರನ್ನು ವರಿಸು ಎಂದು ದಮಯಂತಿಗೆ ಹೇಳಲು ಸೂಚಿಸುತ್ತಾರೆ. ನಳನು ಧರ್ಮ ಸಂಕಟದಲ್ಲಿ ಸಿಲುಕಿದರೂ ದೇವತೆಗಳ ಆಣಿಯಂತೆ ದೂತನಾಗಿ ಹೋಗುತ್ತಾನೆ. ಆದರೆ ದಮಯಂತಿ ನಳನನ್ನೇ ವರಿಸುವುದಾಗಿ ಪಣ ತೊಡುತ್ತಾಳೆ. ಸ್ವಯಂವರದ ದಿನ ದೇವತೆಗಳೆಲ್ಲರೂ ನಳನ ರೂಪವನ್ನೇ ಧರಿಸಿ ಬರುತ್ತಾರೆ. ಅಲ್ಲಿ 5 ಜನ ನಳರಿದ್ದಾರೆ. ದಮಯಂತಿ ಕಂಗಾಲಾಗುತ್ತಾಳೆ. ಆಗ ಅವಳು ದೇವತೆಗಳ ಲಕ್ಷಣಗಳನ್ನು ನೆನೆಯುತ್ತಾಳೆ. ದೇವತೆಗಳ ಕಣ್ಣುಗಳು ರೆಪ್ಪೆ ಬಡಿಯುವುದಿಲ್ಲ, ಅವರ ಪಾದಗಳು ನೆಲಕ್ಕೆ ತಾಗುವುದಿಲ್ಲ, ಅವರ ಮಾಲೆಗಳಿಗೆ ಬಾಡುವ ಗುಣವಿಲ್ಲ. ಈ ಸೂಕ್ಷ್ಮತೆಯನ್ನು ಗಮನಿಸಿ ಅವಳು ನಿಜವಾದ ನಳನಿಗೆ ಮಾಲೆ ಹಾಕುತ್ತಾಳೆ. ದೇವತೆಗಳು ಪ್ರಸನ್ನರಾಗಿ ನಳನಿಗೆ ಅಡುಗೆಯಲ್ಲಿ ಸಿದ್ಧಿ ಅಂದರೆ ಪಾಕಶಾಸ್ತ್ರ ಮತ್ತು ಅಶ್ವವಿದ್ಯೆಯಲ್ಲಿ ವರಗಳನ್ನು ನೀಡುತ್ತಾರೆ. ದಮಯಂತಿ ನಳನನ್ನು ಮದುವೆಯಾಗಿದ್ದು ಕಂಡು ಕಲಿಪುರುಷನಿಗೆ ಅಸೂಯೆಯಾಗುತ್ತದೆ. ನಳನನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕೆಂದು ಸಂಚು ಹೂಡುತ್ತಾನೆ. ನಳನು ಒಂದು ದಿನ ಕಾಲು ತೊಳೆಯುವಾಗ ಸಣ್ಣ ಅಚಾತುರ್ಯ ಮಾಡಿದಾಗ ಆ ಸಣ್ಣ ರಂಧ್ರದ ಮೂಲಕ ಕಲಿಪುರುಷ ನಳನ ದೇಹವನ್ನು ಪ್ರವೇಶಿಸುತ್ತಾನೆ. ಕಲಿಯ ಪ್ರಭಾವದಿಂದ ನಳನ ಬುದ್ಧಿ ಭ್ರಮಣೆಯಾಗುತ್ತದೆ. ತನ್ನ ತಮ್ಮ ಪುಷ್ಕರನ ಜೊತೆ ಪಗಡೆಯಾಟಕ್ಕೆ ಕುಳಿತುಕೊಳ್ಳುತ್ತಾನೆ. ಸೋಲುತ್ತಿದ್ದರೂ ಆಟ ನಿಲ್ಲಿಸುವುದಿಲ್ಲ. ರಾಜ್ಯ, ಕೋಶ, ಆನೆ, ಕುದುರೆಗಳನ್ನೆಲ್ಲ ಸೋಲುತ್ತಾನೆ. ಕೊನೆಗೆ ಕೇವಲ ಒಂದು ವಸ್ತ್ರ ಧರಿಸಿ ಅರಮನೆಯಿಂದ ಹೊರಬೀಳುತ್ತಾನೆ. ದಮಯಂತಿ ಮಹಾರಾಣಿಯಾಗಿದ್ದರೂ ತನ್ನ ಪತಿಯನ್ನು ಬಿಡದೆ ಕಾಡಿಗೆ ಜೊತೆಯಾಗಿ ನಡೆಯುತ್ತಾಳೆ. ಕಾಡಿನಲ್ಲಿ ಹಸಿವಿನಿಂದ ಬಳಲುತ್ತಿದ್ದಾಗ ನಳನು ಕೆಲವು ಹಕ್ಕಿಗಳನ್ನು ಹಿಡಿಯಲು ತನ್ನ ವಸ್ತ್ರವನ್ನು ಎಸೆಯುತ್ತಾನೆ. ಆದರೆ ಆ ಹಕ್ಕಿಗಳು ಕಲಿಪುರುಷನ ರೂಪಗಳಾಗಿದ್ದವು. ಅವು ಬಟ್ಟೆಯನ್ನೇ ಹೊತ್ತು ಹಾರಿ ಹೋಗುತ್ತವೆ. ಈಗ ನಳನಿಗೆ ತೀವ್ರ ಮುಜುಗರ ಮತ್ತು ದುಃಖವಾಗುತ್ತದೆ. ದಮಯಂತಿಯು ತನ್ನ ಅರ್ಧವಸ್ತ್ರವನ್ನೇ ನಳನಿಗೆ ನೀಡುತ್ತಾಳೆ. ನಳನು ಯೋಚಿಸುತ್ತಾನೆ, ನನ್ನ ಜೊತೆ ಇದ್ದರೆ ಇವಳು ಕಷ್ಟಪಡುತ್ತಾಳೆ. ನಾನು ಇವಳನ್ನು ಬಿಟ್ಟು ಹೋದರೆ ಇವಳು ಹೇಗಾದರೂ ಮಾಡಿ ತನ್ನ ತಂದೆಯ ಮನೆ ಸೇರುತ್ತಾಳೆ. ಅತೀವ ದುಃಖದಿಂದ ದಮಯಂತಿ ನಿದ್ರಿಸುತ್ತಿರುವಾಗ ಅವಳ ವಸ್ತ್ರದ ಅರ್ಧ ಭಾಗವನ್ನು ಹರಿದು ಕಣ್ಣೀರು ಹಾಕಿ ಅವಳನ್ನು ಕಾಡಿನಲ್ಲೇ ಬಿಟ್ಟು ಹೊರಟು ಹೋಗುತ್ತಾನೆ. ಇದು ಕಥೆಯ ಅತ್ಯಂತ ಹೃದಯ ವಿದ್ರಾವಕ ಭಾಗ. ಕಾಡಿನಲ್ಲಿ ಕಾಡ್ಗಿಚ್ಚು ಹತ್ತಿಕೊಂಡಾಗ ನಳನಿಗೆ ಒಂದು ಧ್ವನಿ ಕೇಳಿಸುತ್ತದೆ. ನಳನೆ, ನನ್ನನ್ನು ಉಳಿಸು. ಅದು ಕರ್ಕೋಟಕ ಎಂಬ ನಾಗರಾಜನ ಧ್ವನಿ. ನಳನು ಆ ಹಾವನ್ನು ಬೆಂಕಿಯಿಂದ ರಕ್ಷಿಸುತ್ತಾನೆ. ಆದರೆ ಆ ಹಾವು ನಳನನ್ನು ಕಚ್ಚುತ್ತದೆ. ತಕ್ಷಣವೇ ನಳನ ಸುಂದರ ರೂಪ ಮಾಯವಾಗಿ ಕುರೂಪಿಯಾದ ಗಿಡ್ಡನೆಯ ವ್ಯಕ್ತಿಯಾಗಿ ಬದಲಾಗುತ್ತಾನೆ. ಕರ್ಕೋಟಕ ಹೇಳುತ್ತಾನೆ, ನಳನೆ, ಹೆದರಬೇಡ. ನಿನ್ನ ರೂಪ ಬದಲಾಗಿದ್ದು ನಿನ್ನ ರಕ್ಷಣೆಗಾಗಿ. ಈಗ ಯಾರೂ ನಿನ್ನನ್ನು ಗುರುತಿಸುವುದಿಲ್ಲ. ನಿನ್ನ ದೇಹದಲ್ಲಿರುವ ಕಲಿಪುರುಷನಿಗೆ ನನ್ನ ವಿಷದಿಂದ ಪ್ರತಿದಿನ ಹಿಂಸೆಯಾಗುತ್ತದೆ. ಆತ ನಿನ್ನನ್ನು ಬಿಟ್ಟು ಹೋಗುವವರೆಗೆ ನೀನು ಬಾಹುಕ ಎಂಬ ಹೆಸರಿನಿಂದ ಬದುಕು. ನಿನಗೆ ಬೇಕಾದಾಗ ಈ ವಸ್ತ್ರ ಧರಿಸು, ರೂಪ ಮರಳಿ ಬರುತ್ತದೆ. ನಳನು ಬಾಹುಕನಾಗಿ ಅಯೋಧ್ಯೆಯ ರಾಜ ಋತುಪರ್ಣನ ಬಳಿ ಸಾರಥಿಯಾಗಿ ಮತ್ತು ಅಡುಗೆಯವನಾಗಿ ಸೇರುತ್ತಾನೆ.
ಇತ್ತ ದಮಯಂತಿ ಅನೇಕ ಕಷ್ಟಗಳನ್ನು ಎದುರಿಸಿ ತನ್ನ ತಂದೆಯ ಮನೆ ಅಂದರೆ ವಿದರ್ಭ ಸೇರುತ್ತಾಳೆ. ಅವಳಿಗೆ ತನ್ನ ಪತಿ ಬದುಕಿದ್ದಾನೆ ಎಂಬ ನಂಬಿಕೆ ಇರುತ್ತದೆ. ಅವಳು ಒಂದು ಉಪಾಯ ಮಾಡುತ್ತಾಳೆ. ದಮಯಂತಿಗೆ 2ನೇ ಸ್ವಯಂವರ ಎಂಬ ಸುಳ್ಳು ಸುದ್ದಿಯನ್ನು ಹರಡುತ್ತಾಳೆ. ಋತುಪರ್ಣ ರಾಜನು ಅಲ್ಲಿಗೆ ಹೋಗಲು ಬಯಸುತ್ತಾನೆ. ಬಾಹುಕನ ಅಂದರೆ ನಳನ ಅಶ್ವವಿದ್ಯೆಯಿಂದ ಅವರು ಒಂದೇ ದಿನದಲ್ಲಿ ವಿದರ್ಭ ತಲುಪುತ್ತಾರೆ. ಅಲ್ಲಿ ಬಾಹುಕನು ಮಾಡುವ ಅಡುಗೆಯ ರುಚಿ ಮತ್ತು ಅವನು ಮಕ್ಕಳನ್ನು ಎತ್ತಿಕೊಂಡ ರೀತಿಯನ್ನು ಕಂಡು ದಮಯಂತಿ ಅವನು ತನ್ನ ಪತಿಯೇ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ. ನಳನು ಕರ್ಕೋಟಕ ನೀಡಿದ ವಸ್ತ್ರ ಧರಿಸಿ ಮತ್ತೆ ತನ್ನ ಮೂಲ ರೂಪ ಪಡೆಯುತ್ತಾನೆ. ಕಲಿಪುರುಷ ನಳನ ದೇಹದಿಂದ ಹೊರಬಂದು ಕ್ಷಮೆ ಕೇಳುತ್ತಾನೆ. ನಳನು ಮತ್ತೆ ತನ್ನ ರಾಜ್ಯಕ್ಕೆ ಮರಳಿ ಪುಷ್ಕರನನ್ನು ಸೋಲಿಸಿ ಧರ್ಮದ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಈ ಕಥೆ ನಮಗೆ ಕಲಿಸುವುದೇನೆಂದರೆ, ಎಷ್ಟೇ ದೊಡ್ಡ ಕಷ್ಟ ಬಂದರೂ ತಾಳ್ಮೆ ಮತ್ತು ಸತ್ಯವನ್ನು ಬಿಡಬಾರದು. ಜೀವನದಲ್ಲಿ ಏರಿಳಿತಗಳು ಸಹಜ, ಆದರೆ ಪವಿತ್ರವಾದ ಪ್ರೇಮ ಮತ್ತು ಧರ್ಮ ಎಲ್ಲವನ್ನೂ ಗೆಲ್ಲುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಂತಹ ಹೆಚ್ಚಿನ ಪುರಾಣ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.